ಎಲ್ಲರಿಗೂ ನಮಸ್ಕಾರ. ನಂಜನಗೂಡು ನಂಜುಂಡೇಶ್ವರನ ಮಹಿಮೆ ಮಹಾತ್ಮೆಯೇ ಅಪಾರ ಅಗಾಧ. ಕರ್ನಾಟಕದಲ್ಲಿ ನೆಲೆ ನಿಂತಿರುವ ಪುರಾಣ ಪ್ರಸಿದ್ಧ ಹಾಗೂ ಬೃಹದಾಕಾರದ ದೇವಾಲಯಗಳ ಕುರಿತು ನಾವು ನೋಡಲು ಹೋದಾಗ ನಮಗೆ ನಂಜನಗೂಡಿನ ನಂಜುಂಡೇಶ್ವರ ಸ್ವಾಮಿ ದೇವಾಲಯದ ಹೆಸರು ಕಾಣಿಸುತ್ತದೆ. ನಂಜುಂಡೇಶ್ವರ ಮಹಿಮೆಯೇ ಅಪಾರ. ಇಂದಿಗೂ ಲಕ್ಷಾಂತರ ಭಕ್ತಾದಿಗಳು ಭೇಟಿ ನೀಡುವ ಪ್ರಮುಖ ಹಾಗೂ ಪ್ರಸಿದ್ಧ ಶಿವನ ಸನ್ನಿಧಾನವಿದು. ನಂಜನಗೂಡಿನ ನಂಜುಂಡೇಶ್ವರ ದೇವಸ್ಥಾನದಲ್ಲಿ ನೆಲೆ ನಿಂತ ಶ್ರೀಕಂಠೇಶ್ವರ ಸ್ವಾಮಿಯ ಮಹಿಮೆಯೇನು ಗೊತ್ತೇ? ಇಲ್ಲಿನ ನೀಲಕಂಠ ಅಥವಾ ಶ್ರೀಕಂಠನ ಪವಾಡವನ್ನು ನೀವು ತಿಳಿದುಕೊಳ್ಳಿ. ಶಿವನು ಹಾಲಾಹಲವನ್ನು ಸೇವಿಸಿ ಶ್ರೀಕಂಠನಾಗಿ ನೆಲೆಸಿರುವ ಕ್ಷೇತ್ರವೇ ನಂಜನಗೂಡು. ನಂಜನಗೂಡಿನ ಶ್ರೀಕಂಠೇಶ್ವರ ಸ್ವಾಮಿ ದೇವಸ್ಥಾನವು ಕರ್ನಾಟಕದ ಅತ್ಯಂತ ಪುರಾತನ ಹಾಗೂ ದೊಡ್ಡ ದೇವಾಲಯಗಳ ಪೈಕಿ ಒಂದಾಗಿದೆ. ಇದು 170 ಅಡಿ ಎತ್ತರ, 7 ಅಂತಸ್ತುಗಳನ್ನು ಹೊಂದಿದ್ದು ದ್ರಾವಿಡ ಶೈಲಿಯಲ್ಲಿ ನಿರ್ಮಿಸಲಾಗಿದೆ. ಮೈಸೂರಿನ ಒಡೆಯರಾದ 3ನೇ ಕೃಷ್ಣರಾಜರ ಪತ್ನಿ ದೇವರಾಜಮ್ಮಣ್ಣಿ ನಂಜುಂಡೇಶ್ವರ ದೇವಾಲಯವನ್ನು ಮತ್ತಷ್ಟು ವಿಸ್ತರಿಸಿದರು ಎಂದು ಹೇಳಲಾಗುತ್ತದೆ. ಈ ಸನ್ನಿಧಾನದಲ್ಲಿ ವಿಷ್ಣು ಕಲ್ಯಾಣ ನಡೆದಿದೆ ಎನ್ನುವ ಕಥೆಯನ್ನು ಕೇಳಬಹುದು. ವಿಷ್ಣುವಿನ ಅವತಾರಗಳಲ್ಲಿ ಒಂದಾದ ಪರಶುರಾಮನು ತನ್ನ ಮಾತೃಹತ್ಯೆ ದೋಷವನ್ನು ಈ ಸ್ಥಳದಲ್ಲಿ ಕಳೆದುಕೊಂಡರು ಎನ್ನುವ ಕಥೆಯೂ ಇದೆ. ಶಿವನು ಶ್ರೀಕಂಠನಾಗಿ ನೆಲೆಸಿದ ಈ ಕ್ಷೇತ್ರದ ಬಗ್ಗೆ ತಿಳಿದುಕೊಳ್ಳಲು ನಮಗೆ ಸಾಕಷ್ಟು ವಿಚಾರಗಳಿವೆ. ಅವುಗಳ ಕುರಿತು ನಾವಿಂದು ತಿಳಿದುಕೊಳ್ಳೋಣ. ಮೈಸೂರಿನ ಸಮೀಪವಿರುವ ನಂಜನಗೂಡಿನಲ್ಲಿ ನೆಲೆಗೊಂಡಿರುವ ಈ ದೇವಸ್ಥಾನದಲ್ಲಿನ ಶಿವನನ್ನು ನೀಲಕಂಠ, ಶ್ರೀಕಂಠ, ವಿಷಕಂಠ ಎಂದು ಕರೆಯಲಾಗುತ್ತದೆ. ಭಕ್ತರು ಈ ದೇವಾಲಯವನ್ನು ದಕ್ಷಿಣ ಪ್ರಯಾಗವೆಂದೇ ಕರೆಯುತ್ತಾರೆ. ಈ ದೇವಸ್ಥಾನಕ್ಕೆ ಭೇಟಿ ನೀಡಿ ಶ್ರೀಕಂಠೇಶ್ವರನ ದರ್ಶನವನ್ನು ಪಡೆಯುವುದರಿಂದ ನಾವು ಕಾಶಿ ವಿಶ್ವನಾಥನ ದರ್ಶನವನ್ನು ಪಡೆದ ಪುಣ್ಯವನ್ನು ಪಡೆದುಕೊಳ್ಳಬಹುದು ಎನ್ನುವ ನಂಬಿಕೆಯೂ ಇದೆ. ಶಿವಪುರಾಣದಲ್ಲಿಯೂ ಈ ದೇವಾಲಯದ ಉಲ್ಲೇಖವಿದೆ. ಸಮುದ್ರ ಮಂಥನದ ಸಮಯದಲ್ಲಿ ಲಕ್ಷ್ಮಿ ಕ್ಷೀರಸಾಗರದಿಂದ ಉದ್ಭವಗೊಂಡಾಗ ವಿಷ್ಣುವನ್ನು ನೋಡಿ ತಾನು ಆತನನ್ನು ವಿವಾಹವಾಗಬೇಕೆಂದುಕೊಳ್ಳುತ್ತಾರೆ. ಈ ಕಾರಣಕ್ಕಾಗಿ ಅವರು ನಂಜನಗೂಡಿನ ಶ್ರೀಕಂಠೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಕುಳಿತು ಶಿವನನ್ನು ತಪಸ್ಸು ಮಾಡುತ್ತಾರೆ. ಆಕೆಯ ತಪಸ್ಸಿಗೆ ಒಲಿದ ಶಿವನು ಆಕೆಯ ಮುಂದೆ ಪ್ರತ್ಯಕ್ಷನಾಗಿ ವಿಷ್ಣು ಮತ್ತು ಲಕ್ಷ್ಮೀ ದೇವಿಗೆ ವಿವಾಹ ಮಾಡಿಸಿದ್ದರು ಎನ್ನುವ ನಂಬಿಕೆ ಇದೆ. ನಂಜನಗೂಡಿನ ಆರಂಭಿಕ ಹೆಸರು ಗರಳಪುರಿ. ಪುರಾಣ ಕಾಲದಲ್ಲಿ ಕೇಶಿ ಎನ್ನುವ ರಾಕ್ಷಸನಿದ್ದನು. ಆತ ಮನುಷ್ಯರಿಗೆ, ದೇವರು ಮತ್ತು ದೇವತೆಗಳಿಗೆ ಕಿರುಕುಳವನ್ನು ನೀಡಲಾರಂಭಿಸಿದನು. ಆ ಸಮಯದಲ್ಲಿ ಅವರು ಶಿವನ ಮೊರೆ ಹೋದರು. ಆಗ ಶಿವನು ಗರಳಪುರಿ ಕ್ಷೇತ್ರದಲ್ಲಿ ಪ್ರತ್ಯಕ್ಷನಾಗಿ ಈ ಕೇಶಿ ರಾಕ್ಷಸನನ್ನು ಸಂಹಾರ ಮಾಡುವ ಮೂಲಕ ದೇವರು ಮತ್ತು ಲೋಕವನ್ನು ರಕ್ಷಿಸಿದರೆಂದು ಹೇಳಲಾಗುತ್ತದೆ. ಪರಶುರಾಮ ದೋಷಗಳಿಂದ ಮುಕ್ತನಾಗಿ ಅಮರತ್ವದ ವರ ಪಡೆದ ಸ್ಥಳ. ಈ ಪುಣ್ಯ ಕ್ಷೇತ್ರವನ್ನು ಪರಶುರಾಮ ಕ್ಷೇತ್ರವೆಂದು ಕರೆಯಲಾಗುತ್ತದೆ. ಇಲ್ಲಿನ ಸ್ಥಳ ಪುರಾಣಗಳ ಪ್ರಕಾರ ಪರಶುರಾಮನು ತನ್ನ ತಂದೆಯ ಆಜ್ಞೆಯ ಮೇರೆಗೆ ತಾಯಿಯನ್ನು ಕೊಂದು ಮತ್ತೆ ಆಕೆಗೆ ಮರುಜೀವವನ್ನು ನೀಡಿದರು. ಅವರಿಗೆ ಮಾತೃಹತ್ಯೆ ಎನ್ನುವಂತಹದ್ದು ಕಾಡತೊಡಗುತ್ತದೆ. ಈ ಸಮಯದಲ್ಲಿ ನಾರದರು ಪರಶುರಾಮನಿಗೆ ನಂಜನಗೂಡಿನಲ್ಲಿ ಶಿವನನ್ನು ಪೂಜಿಸಿ ಆತನನ್ನು ಒಲಿಸಿಕೊಳ್ಳಲು ಹೇಳುತ್ತಾರೆ. ಆಗ ಪರಶುರಾಮನು ನಾರದರ ಸಲಹೆಯಂತೆ ಕಪಿಲೆಯ ದಡದಲ್ಲಿ ತಪಸ್ಸು ಮಾಡುವುದಕ್ಕಾಗಿ ಒಂದು ಮಂಟಪವನ್ನು ನಿರ್ಮಿಸಲು ಬಯಸುತ್ತಾರೆ. ಅದಕ್ಕಾಗಿ ಅವರು ತನ್ನ ಕೊಡಲಿಯಿಂದ ಸ್ಥಳವನ್ನು ಸ್ವಚ್ಛ ಮಾಡುತ್ತಾರೆ. ಆ ಸಮಯದಲ್ಲಿ ಪರಶುರಾಮನ ಕೊಡಲಿ ಒಂದು ಕಲ್ಲಿಗೆ ತಾಗಿ ಅದರಿಂದ ರಕ್ತ ಬರಲು ಪ್ರಾರಂಭವಾಗುತ್ತದೆ. ಇದರಿಂದ ಪರಶುರಾಮನು ಮತ್ತಷ್ಟು ಚಿಂತಿತರಾಗುತ್ತಾರೆ. ನಾನು ದೋಷದಿಂದ ಮುಕ್ತನಾಗಲು ಇಲ್ಲಿಗೆ ಬಂದರೆ ಇಲ್ಲಿಯೂ ನನ್ನಿಂದ ತಪ್ಪಾಗುತ್ತಿದೆ. ಇದನ್ನೆಲ್ಲ ಸಹಿಸಿಕೊಂಡು ಹೇಗಿರಲಿ ಎಂದು ಕಪಿಲೆಯಲ್ಲಿ ಪ್ರಾಣತ್ಯಾಗ ಮಾಡಲು ಮುಂದಾಗುತ್ತಾರೆ. ಆಗ ಶಿವನು ಪ್ರತ್ಯಕ್ಷನಾಗಿ ಆ ಕಲ್ಲಿನ ಪಕ್ಕದಲ್ಲಿರುವ ಮಣ್ಣನ್ನು ಕಪಿಲಾ ನದಿಯ ನೀರಿನಲ್ಲಿ ಮಿಶ್ರಣ ಮಾಡಿ ಆ ಕಲ್ಲಿಗೆ ಹಚ್ಚುವಂತೆ ಹೇಳುತ್ತಾರೆ. ಆಗ ರಕ್ತ ಹರಿಯುವುದು ನಿಲ್ಲುತ್ತದೆ. ಆ ಕಲ್ಲು ಶಿವಲಿಂಗದ ರೂಪದಲ್ಲಿ ಭೂಮಿಯಿಂದ ಮೇಲಕ್ಕೆ ಬರುತ್ತದೆ. ಶಿವನು ಪರಶುರಾಮನ ಸದ್ಗುಣಗಳಿಂದ ಪ್ರಭಾವಿತನಾಗಿ ಆತನಿಗಿದ್ದ ದೋಷವನ್ನು ದೂರ ಮಾಡಿ ಅಮರತ್ವದ ವರವನ್ನು ನೀಡುತ್ತಾರೆ ಎಂದು ಹೇಳಲಾಗಿದೆ. ಇನ್ನೊಂದು ಸ್ಥಳ ಪುರಾಣದ ಪ್ರಕಾರ ಒಮ್ಮೆ ಶಿವ ಮತ್ತು ಪಾರ್ವತಿ ದೇವಿಯು ಭೂಲೋಕದ ವಿಹರಿಸಲೆಂದು ಭೂಮಿಗೆ ಬರುತ್ತಾರೆ. ಆ ಸಮಯದಲ್ಲಿ ಅವರು ನಂಜನಗೂಡಿನತ್ತ ಪ್ರಯಾಣಿಸುವಾಗ ಪಾರ್ವತಿ ದೇವಿಗೆ ಕಪಿಲಾ ನದಿ ಕಾಣಿಸುತ್ತದೆ. ಅಲ್ಲಿ ಅವರು ಒಂದಿಷ್ಟು ಸಮಯ ಕಳೆಯಲು ಬಯಸುತ್ತಾರೆ. ನದಿಯ ನೀರಿಗೆ ತನ್ನ ಕೈಗಳನ್ನು ಹಾಕುವ ಸಮಯದಲ್ಲಿ ಪಾರ್ವತಿ ದೇವಿಯು ಧರಿಸಿದ್ದ ಮಣಿಗಳ ಹಾರ ನೀರಿನಲ್ಲಿ ಬೀಳುತ್ತದೆ. ಇದನ್ನು ನೋಡಿದ ಶಿವನು ಪಾರ್ವತಿ ದೇವಿಯೊಂದಿಗೆ ಈ ಸ್ಥಳದಲ್ಲಿ ನೆಲೆಸಲು ಬಯಸಿದರು ಎನ್ನಲಾಗಿದೆ.
ಇಲ್ಲಿನ ನಂಜುಂಡೇಶ್ವರ ಸ್ವಾಮಿಯನ್ನು ಹಕೀಂ ನಂಜುಂಡ ಅಂದರೆ ವೈದ್ಯ ನಂಜುಂಡ ಎಂದು ಕರೆಯಲಾಗುತ್ತದೆ. ಹೀಗಂತ ಕರೆದವರು ಟಿಪ್ಪು ಸುಲ್ತಾನರು. ಯಾಕೆ ಟಿಪ್ಪು ಸುಲ್ತಾನರು ನಂಜುಂಡೇಶ್ವರ ಸ್ವಾಮಿಯನ್ನು ಹಕೀಂ ನಂಜುಂಡ ಎಂದು ಕರೆದರು ಗೊತ್ತೇ? ಟಿಪ್ಪು ಸುಲ್ತಾನರ ಆಸ್ಥಾನದಲ್ಲಿ ಒಂದು ಪಟ್ಟದ ಆನೆ ಇತ್ತು. ಈ ಆನೆ ಎಂದರೆ ಅವರಿಗೆ ತುಂಬಾನೇ ಅಚ್ಚುಮೆಚ್ಚು. ಆದರೆ ಈ ಆನೆಗೆ ಒಂದು ದಿನ 2 ಕಣ್ಣುಗಳು ಕುರುಡಾಗಿ ಬಿಡುತ್ತದೆ. ಅದರ ಕಣ್ಣುಗಳನ್ನು ಸರಿಪಡಿಸಲು ಟಿಪ್ಪು ಸುಲ್ತಾನರು ಸಾಕಷ್ಟು ಪ್ರಯತ್ನ ಪಡುತ್ತಾರೆ. ನಂತರ ಮಂತ್ರಿ ಪೂರ್ಣಯ್ಯನವರ ಸಲಹೆಯ ಮೇರೆಗೆ ಅವರು ಆನೆಯನ್ನು ನಂಜನಗೂಡಿಗೆ ತೆಗೆದುಕೊಂಡು ಬರುತ್ತಾರೆ. 48 ದಿನಗಳ ಚಿಕಿತ್ಸಾ ಪದ್ಧತಿಯಲ್ಲಿ ಆನೆಯು ಪವಾಡವೇ ಎಂಬಂತೆ 48ನೇ ದಿನ ಅಂದರೆ ಚಿಕಿತ್ಸೆಯ ಕೊನೆಯ ದಿನ ತನ್ನ 2 ಕಣ್ಣುಗಳನ್ನು ಮರಳಿ ಪಡೆದುಕೊಳ್ಳುತ್ತದೆ. ಇದರ ಸ್ಮರಣಾರ್ಥವಾಗಿ ಟಿಪ್ಪು ಸುಲ್ತಾನರು ನಂಜುಂಡೇಶ್ವರ ದೇವಸ್ಥಾನಕ್ಕೆ ಹಸಿರು ಬಣ್ಣದ ಲಿಂಗವನ್ನು ನೀಡುತ್ತಾರೆ ಹಾಗೂ ಅದನ್ನು ಹಕೀಂ ನಂಜುಂಡ ಎಂದು ಕರೆಯುತ್ತಾರೆ. ಇಂದಿಗೂ ಜನರು ಆರೋಗ್ಯ ಸಮಸ್ಯೆಗಳಿದ್ದರೆ ಈ ದೇವರ ಹೆಸರನ್ನು ಹೇಳಿ ಹರಕೆ ಕಟ್ಟಿಕೊಳ್ಳುವ ಸಂಪ್ರದಾಯವಿದೆ ಹಾಗೂ ಇಲ್ಲಿನ ಕಪಿಲ ನದಿಯಲ್ಲಿ ಸ್ನಾನ ಮಾಡಿ ನಂಜುಂಡೇಶ್ವರನ ದರ್ಶನ ಮಾಡಿದರೆ ಪಾಪಗಳು ಕಳೆಯುತ್ತದೆ, ತೊಂದರೆಗಳು ದೂರಾಗುತ್ತದೆ ಎನ್ನುವ ನಂಬಿಕೆಯೂ ಇದೆ. ನಂಜನಗೂಡಿನ ನಂಜುಂಡೇಶ್ವರನ ಮಹಿಮೆಯನ್ನು ತಿಳಿಸುತ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಈ ಮಾಹಿತಿಗಳು ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ.